ಭಕ್ತಿಯಿಂದಲೇ ಪೂಜೆ ಮಾಡ್ರೆ, ಭಕ್ತಿಯಿಂದಲೇ ಪೂಜೆ ಮಾಡ್ರೆ, ಮನ್ನಿಸಿ ನೀ ಕಾಯೋ ದೇವ ಸರಿಯೇ ಪೂಜಿಸೆ ನಿಮಯ ಪಾದಗಳ ನಾರೋ ಸರಿಯೇ ಪೂಜಿಸೆ ನಿಮಯ. ಹತ್ತು ಶಿರಗಳ ಎತ್ತಿ ಬಂದರು ಬಿಡೆವು ನಾವು ನಿಮ್ಮ ಪಾದವ, ಹತ್ತು ಶಿರಗಳ ಎತ್ತಿ ಬಂದರು ಬಿಡೆವು ನಾವು ನಿಮ್ಮ ಪಾದವ. ಯಾವ ತಪ್ಪುಗಳಿದ್ದರೋನು, ಯಾವ ತಪ್ಪುಗಳಿದ್ದರೋನು ಮನ್ನಿಸಿ ನೀ ಕಾಯೋ ದೇವ ಸರಿಯೇ ಪೂಜಿಸೆ ನಿಮಯ ಪಾದಗಳ ನಾವು ಸರಿಯೇ ಪೂಜಿಸೆ ನಿಮಯ. ಶ್ರೀದೇವರ ಪಾದಕ ಗೋವಿಂದೋ, ನವಗ್ರಹಗಳ ಪಾದಾರಿಂದಿಗೆ ಗೋವಿಂದೋ. ಸಾಗರಕ್ಕೆ ಸಮಾನರಾದ ಕಲಾ ಬಾಂಧವರಲ್ಲಿ ಈ ಸೂತ್ರಧಾರಿಯ ಸವಿನಯ ಪ್ರಾರ್ಥನೆ ಏನೆಂದರೆ, ಈ ಶುಭ ದಿನದಂದು ಶ್ರೀ ಕಂಚಿಕಾಮಾಕ್ಷಮ್ಮ ಕೃಪಾಪೋಷಿತ ನಾಟಕ ಮಂಡಳಿ, ಕೊಳಗಂಡನಹಳ್ಳಿ, ಕನಕಪುರ ತಾಲೂಕು, ಕೋಡಿಹಳ್ಳಿ ಹೋಬಳಿ ಆದ ನಾವುಗಳು ಶ್ರೀ 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 ಶನಿಪ್ರಭಾವ ಅಥವಾ ರಾಜ ವಿಕ್ರಮ ವಿಜಯ ಎಂಬ ಭಕ್ತಿಸಾರವಾದ ಪೌರಾಣಿಕ ನಾಟಕವನ್ನು ಈ ನಿಮ್ಮ ಮುಂದೆ ಕ್ಯಾಸೆಟ್ ಮೂಲಕ ಅಭಿನಯಿಸಲಿರುತ್ತೇವೆ. ಕಲಾ ಅಭಿಮಾನಿಗಳು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ನಮ್ಮ ಪಾತ್ರ ವರ್ಗದಲ್ಲೇ ಆಗಲಿ, ಸ್ವರ ವ್ಯಂಜನಗಳಲ್ಲೇ ಆಗಲಿ, ನಮ್ಮ ವಾದ್ಯವೃಂದಗಳಲ್ಲೇ ಆಗಲಿ ಯಾವ ಲೋಪದೋಷಗಳು ಕಂಡುಬಂದರೂ ತಪ್ಪು ಮಾಡಿದ ತಮ್ಮ ಮಕ್ಕಳನ್ನು ಯಾವ ರೀತಿ ಮನ್ನಿಸುತ್ತೀರೋ ಅದೇ ರೀತಿ ನಮ್ಮನ್ನು ಮನ್ನಿಸಿ ಕಾಪಾಡಬೇಕೆಂದು ಶಿರಬಾಗಿ ಬೇಡಿಕೊಳ್ಳುತ್ತೇನೆ. ನಾರಾಯಣ ನಾರಾಯಣ ನಾಟಕವೊಂದು ಸೂತ್ರಧಾರಿ, ನಾನಾ ವೇಷದ ಪಾತ್ರಧಾರಿ, ದೇವಾ 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 ನಾರಾಯಣ ನಾರಾಯಣ. ಕರುಣಾ ಸಾಗರ ಕಾಮಧನಕ ಹರಿ, ಕರುಣಾ ಸಾಗರ ಕಾಮಧನಕ ಹರಿ, ಬೇಡುವೆ ನಿನ್ನೆಯ ಪಾದವ ನಾನು, ಬೇಡುವೆ ನಿನ್ನೆಯ ಪಾದವ ನಾನು. ನಾಟಕವೊಂದು ಸೂತ್ರಧಾರಿ, ನಾನಾ ವೇಷದ ಪಾತ್ರಧಾರಿ, ದೇವಾ ಸ್ವಾಮಿ ಪ್ರಭುವೇ ಪ್ರಭುವೇ. ನಾರಾಯಣ ನಾರಾಯಣ. ಆ ಶನಿ ಪರಮಾತ್ಮ ಮಹಿಮೆಯು ಬಹಳ ಅಪಾರವಾದದ್ದು. ನಾರಾಯಣ ನಾರಾಯಣ. ಯಾರು ಆ ಶನಿ ಪರಮಾತ್ಮನನ್ನು ಸದ್ಭಕ್ತಿಯಿಂದ ಪೂಜಿಸುವರು ಅಂತ ಅವರಿಗೆ ಸಕಲೇಶನ್ ಕೊಟ್ಟು ಕಾಪಾಡು. ಯಾರು ಆ ಪರಮಾತ್ಮನ ಕಥಾಶ್ರವಣದಲ್ಲಿ ಕೇಳಲು ನೋಡಲು ಇಚ್ಛಿಲ್ಲದೆ ತಮ್ಮ ತಮ್ಮ ದುರಂಕರಣ ಯಾರು ಮೆರೆದು ಹೋಗುವರು ಅಂತ ಅವರಿಗೆ ಕೊಡಬಾರದ ಕಷ್ಟವನ್ನು ಕೊಟ್ಟು ಕೊನೆಗೆ ದೇಶಾಭಿಷನಾಗಿ ಮಾಡುವುದು ಈ ಮಾತು ಸತ್ಯ. ಈ ಮಾತು ಸತ್ಯ. ಈ ವಿಚಾರ ತಿಳಿಸಲು
ನಾನಿವಾಗಲೇ ಕೈಲಾಸಗತಿಯಾದ ಜಗದೀಶನ ಆಸ್ಥಾನಕ್ಕೆ ಹೋಗುವೆ. ಮಂಜುನಾಥ, ಸದ್ಗುರು ಸದಾ ನಮ್ಮನ್ನು ಕಾಪಾಡು ಕಾಪಾಡು. ಇಲ್ಲೇ ನಿಜ ಭಕ್ತಾದಿಗಳೇ, ನಿಮ್ಮಿರುವರಿಗೂ ಮಂಗಳವಾಗಲಿ. ಈ ದಿವಸ ಈ ನಮ್ಮ ಕೈಲಾಸವು ಇಷ್ಟೊಂದು ಪ್ರಕಾಶಮಾನವಾಗಿ ಹೊಳೆಯುತ್ತಿರಲು ಕಾರಣವೇನಿರಬಹುದು? ನಾರಾಯಣ ನಾರಾಯಣ. ಪರಮಾತ್ಮ, ತ್ರಿಲೋಕ ಸಂಚಾರಿಗಳಾದ ನಾರದ ಮಹಾತ್ಮರೂ ಬರುತ್ತಿರುವರು. ಏನೇನು ನಾರದ ಮಹಾತ್ಮರೂ ಬರುತ್ತಿರುವರೇ? ಬರಲಿ ಬರಲಿ, ಬಹಳ ಸಂತೋಷ. ನಾರಾಯಣ ನಾರಾಯಣ. ಜಗತ್ ಮಾತಾಪಿತಗಳಾದ ಪಾರ್ವತಿ ಪರಮೇಶ್ವರಿಗೆ ನಮೋ ನಮಃ. ನಾರದ, ನಿನಗೆ ಮಂಗಳವಾಗಲಿ. ಮೂರು ಲೋಕವನ್ನು ತೆರಿಪ ನರದ ಮುನಿಯೇ. ನರದ ಈಶ್ವರ, ಮೂರು ಲೋಕವನ್ನು ತೆರಿಪ ನರದ ಮುನಿಯೇ. ಯಾವ ಯಾವ ಲೋಕದೊಳಗೆ ನರದ ಈಶ್ವರ, ಯಾವ ಯಾವ ಲೋಕದೊಳಗೆ ಏನು ವಾರ್ತೆಯೋ ಮೂರು ಲೋಕವನ್ನು ತೆರಿಪ ನರದ ಮುನಿಯೇ. ನಾರದ, ನೀನು ತ್ರಿಲೋಕ ಸಂಚಾರಿ. ಆದ್ದರಿಂದ ಯಾವ ಯಾವ ಲೋಕದಲ್ಲಿ ಏನೇನು ವಿಶೇಷ ವರ್ತಮಾನವಿರುವುದು ಆ ವಿಚಾರವನ್ನು ನನ್ನಲ್ಲಿ ಸಾಂಗವಾಗಿ ತಿಳಿಸೋನಾಗು. ನಾರಾಯಣ ನಾರಾಯಣ. ಕರುಣಾಳುವೆ, ಇಳೆಯ ಮೊದಲಾದ 8 ಮಂದಿ ಅಷ್ಟದಿಕ್ಪಾಲಕರಿಗೂ ಶ್ರೇಷ್ಠವಾದ ನವಗ್ರಹಗಳಿಗೂ ಆ ಭಾಸ್ಕರನಾದ ಶ್ರೀ ಪರಮಾತ್ಮನು ಶುಭಾಶುಭ ಫಲವನ್ನು ಕೊಡುತ್ತಾ ಬಹಳ ವೈಭವದಿಂದ ಮೇಲುತ್ತಿರುವರು. ನಾರಾಯಣ ನಾರಾಯಣ. ಆದ ಸಮರಾದವರು ನಿಮ್ಮ ಕೈಲಾಸದಲ್ಲಾಗಲಿ, ಸ್ವರ್ಗಲೋಕದಲ್ಲಾಗಲಿ, ಅಥವಾ ಈ ಭೂಲೋಕದಲ್ಲಾಗಲಿ ಯಾರು ಇಲ್ಲವೂ ಜಗದೀಶ್ವರ. ಏನೆನ್ನು ಹೇಳುತ್ತಿರುವೆ ನಾರದ? ಯಥಾ ಪಿತೃ ತಥಾ ಸ್ತುತು ಎಂಬಂತೆ ಸೌರ್ಯನಾದ ತನಗಿಂತಲೂ ಮೀರಿದವನೇ ಆ ಶನಿರಾಜನು. ಜಗದೀಶ್ವರ, ಆ ಪರಮಾತ್ಮಮೆಯೂ ಬಹಳ ಅಪಾರವಾದಲ್ವೇ? ನಾರದ, ಹಾಗಿದ್ದ ಪಕ್ಷದಲ್ಲಿ ನಾನು ನನ್ನ ಕಣ್ಣಾರೆ ನೋಡುವ ತನಕ ನಿನ್ನ ಮಾತನ್ನು ನಂಬಲಾರೆನೋ ನಾರದ. ಹಾಗೆ ಜಗದೀಶ್ವರ, ನಾನು ಒಂದು ಬಹಳ ಹೊತ್ತಾಯಿತು, ನನಗೇನೇ ಅವಧಾನವಿಲ್ಲ. ತಮ್ಮ ಆಜ್ಞೆ ಆದ್ರೆ ನಾನಿನ್ನು ಹೋಗಿ ಬರುತ್ತೇನೆ. ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಸಾಕ್ಷಾತ್ ಪರಶಿವನಿಗೆ ನಮೋ ನಮಃ. ಕಸ್ತೂರಿ ತಿಲಕವ ಹಚ್ಚುವೆ ನಾನು, ಕರ್ಪೂರದಾರತಿ ಬೆಳಗುವೆ ನಾನು, ಕೃಪೆಯ ತೋರೋ ಶನಿರಾಯ ನೀನು, ಪಾದವನ್ನ ಬೇಡುವೆ ನಾನು. ಕಸ್ತೂರಿ ತಿಲಕವ ಹಚ್ಚುವೆ ನಾನು. ಭಕ್ತರ ಕಾಯೋ ಸರ್ವೋತ್ತಮನೇ, ಭಕ್ತರ ದೈವ ದೇವನು ನೀನೆ. ಭಕ್ತರ ಕಾಯೋ ಸರ್ವೋತ್ತಮನೇ, ಭಕ್ತರ ದೈವ ದೇವನು ನೀನೆ. ತಾರೆ ಮರದಿ ನೆಲೆಸಿರುವವನೇ, ತಾರೆ ಮರದಿ ನೆಲೆಸಿರುವವನೇ, ಭಕ್ತರ ಮನವಾ ಗೆದ್ದವನೇ. ಶನಿದೇವರ ಬಾಳಿಗೆ ಗೋವಿಂದ. ಗೋವಿಂದ. ಶನಿರಾಜನೇನೇ ಮಂಗಳವಾಗಲಿ. ಮೇಲಕ್ಕೇಳು. ಕ್ಷೇಮವೇ? ತಿಳಿಸುತ್ತೇನೆ. ಚನ್ನಚೂಡ ಶಿವ ಶಂಕರನೇ, ಚನ್ನಚೂಡ ಶಿವ ಶಂಕರನೇ, ಪಾರ್ವತಿ ರಮಣನೆ ನಮೋ ನಮೋ ದೇವ, ಪಾರ್ವತಿ ರಮಣನೆ ನಮೋ ನಮೋ ದೇವ, ಚನ್ನಚೂಡ ಶಿವ ಶಂಕರನೇ ಶಂಕರನೇ ಶಂಕರನೇ
ಸತ್ಯವನ್ನು ತಮ್ಮ ಕೀರ್ತಿಯನ್ನು ಈ ಜನರಾಜರು ಮೂರು ಲೋಕದಲ್ಲಿ ಹೊಗಳುತ್ತಿರುವರು. ನಿಜವೇ ಮಂಜುನಾಥನೇ? ಓಹೋ, ನನ್ನ ಸತ್ಯವನ್ನು, ನನ್ನ ಸಾಹಸವನ್ನು ಈ ಮೂರು ಲೋಕಗಳು ಹೊಗಳುತ್ತಿರುವರಲ್ಲೇ ಚಂದ್ರಾಜನೇ? ಹಾಗಾದರೆ ನಿಮ್ಮ ಕಾತರಾದ ನನ್ನನ್ನು ಕೈ ಬಿಡದೆ ಕಾಪಾಡಬೇಕೆಂದು ಬೇಡಿಕೊಳ್ಳುತ್ತಿರುವುದು. ಚಂದ್ರಾಜನೇ, ಎಂದೂ ಬಾರದ ಇದ್ದವನು ಈ ದಿವಸ ಈ ನನ್ನ ಕೈಲಾಸ ಮಂದಿರಕ್ಕೆ ಬಂದಿರಲು ಕಾರಣವೇನು ಚಂದ್ರಾಜನೇ? ಗಂಗಾಧರ, ಪರ್ವತಿಗೆ ಸಮಾನವಾದ ಕಾರ್ಯವು ಯಾವುದೂ ಇಲ್ಲ. ನಿಜವೇ ಗಂಗಾಧರನೇ? ಮತ್ಯಾವ ಕಾರ್ಯವಿರುವುದು ಚಂದ್ರಾಜನೇ? ಹಾಗಾದರೆ ನಾನು ನಿಮ್ಮ ರಾಜ್ಯಕ್ಕೆ ಬರಬೇಕೆಂದು ನನ್ನ ಕೋರಿಕೆ ವರವನ್ನೇ ಪಾಲಿಸಿ. ಏನು ಸೃಷ್ಟಿ, ಲಯ, ತ್ರಿಲೋದಾರಿಗಳೆಂಬ ನಾಮಾಂಕಿತವನ್ನು ಪಡೆದಿರುವ ನನ್ನ ರಾಶಿಗೆ ಬರಬೇಕೆಂದಿರುವೆಯಾ? ಹೌದು ಮಂಜುನಾಥ. ಹಾಗಿದ್ದರೆ ಸ್ವಲ್ಪ ಆಲೋಚಿಸಿ ವರವನ್ನು ಕೊಡೇನು. ಶಾಂತನಾಗು. ನಂದಿವಾಹನ, ಚಂದ್ರರಾಜನೇ, ನೀನು ನನ್ನ ರಾಶಿಗೆ ಬರುವುದಾದರೆ ನಾಳೆ 7 ಗಳಿಗೆಗೆ ಸ್ವಲ್ಪ ತಡವಾಗಿ ಬರುವನಾಗು. ಅಪ್ಪಣೆ. ಮಂಜುನಾಥ, ಫಲ ಫಲ ನಾನಾತನರು, ಫಲ 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 ನಾನಾತನರು, ಫಲ ಫಲ ಫಲಾರಿ ಪರವರಿಗಿದ ಮುಗಿದಳು, ಫಲಾರಿ ಪರವರಿಗಿದ ಮುಗಿದಳು, ಹರ್ಷದಿ ಪಾಪ ಚಾಣಕ್ಯ ಜನರು, ಫಲ ಫಲ ನಾನಾತನರು, ಫಲ 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 ಫಲ. ನಾಳೆ 7 ಗಂಟೆಗೆ ತದನುಗುಣವಾಗಿ ತಮ್ಮ ರಾಜ್ಯಕ್ಕೆ ಬರುವಂತೆ ನನಗೆ ವರವನ್ನು ಕೊಟ್ಟಿರುವರು. ಏನು ಮಾಡಲಿ, ಏನು ಮಾಡಲಿ? ಇರಲಿ, ಪರಶಿವನ ರಾಜ್ಯಕ್ಕೆ ಹೋಗಲು ನನಗೆ ಒಳ್ಳೆ ಸಮಯ, ನನಗೆ ತಕ್ಕ ಸಮಯ. ನಾನೀಗಲೇ ಹೋಗುವನು. ಜೈ ಕರಿಮಾಯಿ. ಮಂಜುನಾಥ, ಸೃಷ್ಟಿ, ಲಯ, ತ್ರಿಲೋದಾರಿಗಳೆಂಬ ಈ 3 ನಾಮಾಂಕಿತವನ್ನು ಪಡೆದಿರುವ ತಮಗಿಂತಲೂ ದೊಡ್ಡವನೆಂದು ತಿಳಿಯುವ ಬಗೆಯೇ ನಿಜ ನಿಜ, ವಿಕ್ರಮಬದ್ಧನ ಆಡುತ್ತಿರುವ ಮಾತು ನಿಜ ನಿಜ. ಎಲೆ ನಿಜ ಭಕ್ತಾದಿಗಳೇ, ದೇವಾದಿದೇವನೇ, ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಹೇಳುತ್ತಿದ್ದೆ. ಆದರೆ ಈಗ ತಕ್ಕ ಸಮಯವಲ್ಲ. ಎಲೆ ವಿಕ್ರಮಬದ್ಧನೇ, ಪರಮಾತ್ಮ, ನೀನು ಮುಂದೆ ಕಲಿಯಲ್ಲಿ ಉಜ್ಜಯಿನಿಯ ಅರಸನಾಗಿ ಜನಿಸು. ಹಾ ಶಿವ ಶಿವ. ನೀನು ಈತ ಎಲೆ ಈ ಸಾರಮ್ಯನೇ, ದೇವಾದಿದೇವನೇ, ನೀನು ಈತನ ಮಂತ್ರಿಯಾಗಿ ಜನಿಸು. ಹಾ ಶಿವ ಶಿವ. ನೀವಿರುವರು ರಾಜ ಮಂತ್ರಿಗಳಾಗಿ ಮೆರೆಯುವಂತಹ ಕಾಲದಲ್ಲಿ ಆ ಶನಿರಾಜನು ಎಂತವನೆಂಬುದು ನಿಮಗೆ ತಿಳಿಯುವುದು. ನೀವಿನ್ನೂ ಹೋಗಿ ಬನ್ನಿ, ನಿಮಗೆ ಮಂಗಳವಾಗಲಿ. ಅಪ್ಪಣೆ. ಆಹಾ, ಆ ಶನಿರಾಜನಿಗೆ ನಾಳೆ 7 ಗಳಿಗೆಗೆ ಸ್ವಲ್ಪ ತಡವಾಗಿ ನನ್ನ ರಾಶಿಗೆ ಬರುವಂತೆ ವರವನ್ನು ಕೊಟ್ಟಿರುವುದು. ಆತನು ಬರುವಷ್ಟರಲ್ಲಿ ಇಲ್ಲಿ ಕಾಣುತ್ತಿರುವ ಈ ಕೈಲಾಸ ಪರ್ವತದ ಮಧ್ಯದ ಕಲ್ಲು ಗವಿಯಲ್ಲಿ ಆತ್ಮಲಿಂಗವಾಗಿ ಅಡಗಿಕೊಳ್ಳುವೆನು. ಆಗ ಆ ಶನಿರಾಜನು ಬಂದು ನನ್ನನ್ನು ಏನು ಮಾಡುವನು, ನಾನೇ ನೋಡಿಕೊಳ್ಳುವೆನು. ಜೈ ಶಂಕರ. ಶಿವನೇ ಭಯಹರನೇ ಚಿದಂಬರನೇ ಜಟಾಧರ ನೀಲಕಂಠ ಗದಕರ್ಮಾಭರನೇ ಭವಾನಿ ವರಗಂಗಾಧರನೇ. ಶಿವನೇ ಭಯಹರನೇ ಚಿದಂಬರನೇ ಜಟಾಧರ ನೀಲಕಂಠ ಗದಕರ್ಮಾಭರನೇ ಭವಾನಿ ವರಗಂಗಾಧರನೇ.
ಪ್ರಾಣೇಶ್ವರ, ಆ ನಾರದ ಮಹಾತ್ಮರು ಬಂದು ಹೇಳಿ ಹೋದಕ್ಕೂ ನೀವು ಆ ಶರೀರಾಜನಿಗೆ ವರ ಕೊಟ್ಟಿದ್ದಕ್ಕೂ ನನ್ನ ಮನಸ್ಸಿನಲ್ಲಿ ಏನೋ ಕಳವರವೇ ತೋರುತ್ತಿರುವುದು. ಆದ್ದರಿಂದ ತಾವು ಮಾತ್ರ ಕೈಲಾಸ ಪರ್ವತಕ್ಕೆ ಆತ್ಮಲಿಂಗವಾಗಿ ಹೋಗಬಾರದೆಂದು ಶಿರವಾಗಿ ಬೇಡಿಕೊಳ್ಳುವೆನು ಸ್ವಾಮಿ. ಪಾರ್ವತಿ, ಆ ಶನಿರಾಜನಿಗೆ ನನ್ನ ರಾಶಿಗೆ ಬರುವಂತೆ ವರವನ್ನು ಕೊಟ್ಟಿರೋನು. ಆತನು ಬರುವ ವೇಳೆ ಆಯಿತು, ನನ್ನನ್ನು ತಡೆಯಬೇಡ. ನೀನಿನ್ನು ಕೈಲಾಸಕ್ಕೆ ಹೊರಡುವಳಾಗು. ಪ್ರಾಣೇಶ್ವರ, ಮುಂದೇನು ಗತಿ? ನಿಮ್ಮನ್ನಾಗಲಿ ಅರಕ್ಷಣವೂ ಜೀವಿಸಿರಲಾರನು. ನೀವು ಮಾತ್ರ ಕೈಲಾಸ ಪರ್ವತಕ್ಕೆ ಆತ್ಮಲಿಂಗವಾಗಿ ಹೋಗಬಾರದೆಂದು ಶಿರವಾಗಿ ಬೇಡಿಕೊಳ್ಳುವೆನು ಸ್ವಾಮಿ. ಪಾರ್ವತಿ, ಸಾರಿ ಹೇಳುತ್ತಿರೋನು ಕೇಳು. ಆ ಶನಿರಾಜನು ನನ್ನ ರಾಶಿಗೆ ಬರುವ ವೇಳೆ ಆಯಿತು, ನನ್ನನ್ನು ತಡೆಯಬೇಡ. ನೀನಿನ್ನು ಕೈಲಾಸಕ್ಕೆ ಹೊರಡುವಳಾಗು. ಆಗಬಹುದು ಸ್ವಾಮಿ, ತಮ್ಮ ಚಿತ್ತ. ಆಹಾ, ಆ ಶನಿರಾಜನಿಗೆ ನಾಳೆ 7 ಗಂಟೆಗೆ ಸ್ವಲ್ಪ ತಡವಾಗಿ ನನ್ನ ರಾಶಿಗೆ ಬರುವಂತೆ ವರವನ್ನು ಕೊಟ್ಟಿರೋನು. ಆತನು ಬರುವಷ್ಟರಲ್ಲಿ ಇಲ್ಲಿ ಕಾಣುತ್ತಿರುವ ಈ ಕೈಲಾಸ ಪರ್ವತದ ಮಧ್ಯದ ಕಲ್ಲು ಗವಿಯಲ್ಲಿ ಆತ್ಮಲಿಂಗವಾಗಿ ಅಡಗಿಕೊಳ್ಳುವೆನು. ಆಗ ಶನಿರಾಜನು ಬಂದು ನನ್ನನ್ನು ಏನು ಮಾಡುವನು, ನಾನೇ ನೋಡಿಕೊಳ್ಳುವೆನು. ಜೈ ಶಂಕರ. ಕೈಲಾಸವನ್ನು ಬಿಟ್ಟು ಎಲ್ಲಿ ಪಾದರ, ಕೈಲಾಸವನ್ನು ಬಿಟ್ಟು ಎಲ್ಲಿ ಪಾದರ, ಕಾಣನಯ್ಯ ಶಿವನ್ನ ಪರಶಿವನ್ನ, ಕಾಣನಯ್ಯ ಶಿವನ್ನ ಪಂಚಬೇಕ ಶಿವನ್ನೇ, ಎನ್ನಳು ಪಂಚಬೇಕ ಶಿವನ್ನೇ. ಕಂಚುವರ್ಣನ ಕಾಣ ಎನ್ನುವರೆ, ಕಂಚುವರ್ಣನ ಕಾಣ ಎನ್ನುವರೆ, ಕಾಣನಯ್ಯ ಶಿವನ್ನ ಪರಶಿವನ್ನ, ಕಾಣನಯ್ಯ ಶಿವನ್ನ. ಸಾಕ್ಷಾತ್ ಪರಶಿವನು 7 ಗಂಟೆಗೆ ಸ್ವಲ್ಪ ದಿನವಾಗಿ ತಮ್ಮ ರಾಜ್ಯಕ್ಕೆ ಬರುವಂತೆ ನನಗೆ ವರವನ್ನು ಕೊಟ್ಟು ನಾನು ಬರುವಷ್ಟರಲ್ಲಿ ಈ ಕೈಲಾಸ ಪರ್ವತದ ಕಲ್ಲುಗವಿಯಲ್ಲಿ ಆತ್ಮಲಿಂಗವಾಗಿ ಹಿಡಿಕೊಂಡಿರುವರಲ್ಲ. ಏನು ಮಾಡಲಿ ಇರಲಿ, ಪರಶಿವನನ್ನು ಮತ್ತೊಂದು ಸಾರಿ ಬಂದು ಕಾಣಲು ನನಗಿದ ಒಳ್ಳೆ ಸಮಯ, ನನಗಿರತಕ್ಕ ಸಮಯ. ನಾನೀಗಲೇ ಹೋದನು. ಜೈ ಕಲ್ಮಾಯಿ. ಆಹಾ, 7 ಗಂಟೆಗೆ ಸ್ವಲ್ಪ ತಡವಾಗಿ ನನ್ನ ರಾಶಿಗೆ ಬರುವಂತೆ ಆ ಶನಿರಾಜನಿಗೆ ವರ ಕೊಟ್ಟಿದ್ದೇನಲ್ಲ, ಇಷ್ಟು ತಡವಾದರೂ ಬರಲೇ ಇಲ್ಲ. ಕಾರಣವೇನಿರಬಹುದು? ಹಾಗಲಿ ಇಲ್ಲೇ ಸ್ವಲ್ಪ ಆಲೋಚಿಸಿ ನೋಡುವೆನು. ಸಾಕ್ಷಾತ್ ಪರಶಿವನಿಗೆ ನಮೊಂದಮ. ಶನಿರಾಜನೇ, ನೀನು ಮಂಗಳವಾಗಲಿ. ಶನಿರಾಜನೇ, 7 ಗಂಟೆಗೆ ಸ್ವಲ್ಪ ತಡವಾಗಿ ನನ್ನ ರಾಶಿಗೆ ಬರುವಂತೆ ವರವನ್ನು ಕೊಟ್ಟಿದ್ದೇನಲ್ಲ, ಇಷ್ಟು ತಡವಾಗಿ ಬಂದಿರಲು ಕಾರಣವೇನು ಶನಿರಾಜನೇ? ತಾವು ದೃಷ್ಟಿ ನಾಯಕರಾಗಿ ಈ ಪ್ರಪಂಚದಲ್ಲಿ ಮೆರೆಯುತ್ತಿರುವವರು 7 ಗಂಟೆಗೆ ಸರ್ವತವಾಗಿ ತಮ್ಮ ರಾಜ್ಯಕ್ಕೆ ಬರುವಂತೆ ನನಗೆ ವರವನ್ನು ಕೊಟ್ಟು ನಾನು ಬರುವಷ್ಟರಲ್ಲಿ ಈ ಕೈಲಾಸ ಪರ್ವತದ ಕಲ್ಲುಗವಿಯಲ್ಲಿ ಆತ್ಮಲಿಂಗವಾಗಿ ಹಿಡಿದುಕೊಂಡಿರುವುದಿಲ್ಲ. ಅದಕ್ಕಿಂತಲೂ ಹೆಚ್ಚಿಗೆ ನನ್ನ ಮಹಿಳೆ ಬೇರೆ ಬಾಪು ಶನಿರಾಜ, ಬಾಪು. ಮುಂದೆ ನೀನು ಕಲಿಯಲ್ಲಿ ದುರ್ಜನರಿಗೆ ಶನಿಯಾಗಿಯೂ ಸಜ್ಜನರಿಗೆ ಈಶ್ವರನಾಗಿಯೂ ಲೋಕದಲ್ಲಿ ಕೀರ್ತಿಯನ್ನು ಪಡೆ. ಹೋಗಿವಾ, ನಿನ್ನೆ ಮಂಗಳವಾಗಲಿ. ಶಂಭ ಮಹಾದೇವ ಸದಾ ಶಿವ, ಶಂಭ ಮಹಾದೇವ ಶಂಭ ಶಿವ, ಶಂಭೋ ಶರಣರ ಭಯದೋರ ಶಿವನು ದಾಚಾರ, ಶರಣರ ಭಯದೋರ ಶಿವನು ದಾಚಾರ, ರಾಗವಿ ಗಂಭೀರ ರಾಗವಿಲೋಲ, ರಾಗವಿ ಗಂಭೀರ ರಾಗವಿಲೋಲ. ಶಂಭ ಮಹಾದೇವ ಸದಾ ಶಿವ, ಶಂಭ ಮಹಾದೇವ ಶಂಭ ಶಿವ, ಶಂಭೋ 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 ಹರಿವ. ಅಷ್ಟಿಕ್ ಪಾಲಿಗರಿಗೂ
ಒಳ್ಳೆಯದಾಯಿತು. ಇನ್ನ ಮಹೇಂದ್ರನ ಸಭೆ ಮಾತ್ರ ಉಳಿದಿರು. ಅಲ್ಲಿಗೆ ಹೋಗಿ ಅಲ್ಲಿನ ವಿಚಾರವನ್ನು ಸ್ವಲ್ಪ ಮಟ್ಟಿಗೆ ತಿಳಿದು ಬರುತ್ತೇನೆ. ಶಂಭೋ ಮಹಾದೇವ. ನಾರಾಯಣ ನಾರಾಯಣ. ಆಹಾ, ಅಷ್ಟದಿಕ್ಪಾಲಕರಿಗೂ ಶ್ರೇಷ್ಠವಾದ ನವಗ್ರಹಗಳಿಗೂ ಆ ಭಾಸ್ಕರಪುತ್ರನಾದ ಶನಿ ಪರಮಾತ್ಮನು ಶುಭಾಶುಭ ಫಲವನ್ನು ಕೊಡುತ್ತಾ ಈ ಕಲಿಯುಗದಲ್ಲಿ ಬಹಳ ವೈಬಂಧಾಮಿ ಇರುತ್ತಿರುವರು. ಹೀಗಿರುವಲ್ಲಿ ವಿದ್ಯಾಗುರುಗಳಾದ ಬೃಹಸ್ಪತಾಚಾರ್ಯರು ಆ ಶನಿ ಮಹಿಮೆಯು ಆತನ ಪರಾಕ್ರಮವನ್ನು ಬಲ್ಲೆ 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 ಎಂದು ಈ ಆಳಸಿ ತಿಕ್ಕರಿಸಿ ಸ್ವರ್ಗಲೋಕಕ್ಕೆ ಹೋಗಿರುವರು. ನಾರಾಯಣ ನಾರಾಯಣ. ಆಗಲಿ ವಿದ್ಯಾಗುರುಗಳಾದ ಬೃಹಸ್ಪತಾಚಾರ್ಯರ ದುರಹಂಕಾರ ಮುರಿಯಲು ನನಗಿದೇ ತಕ್ಕ ಸಮಯ, ನನಗಿದೇ ಒಂದು ಸಮಯ. ನಾನು ಆದಷ್ಟು ಬೇಗ ಅವರ ಮದಾಂಕಾರವನ್ನು ಮುರಿಯೋದಕ್ಕೋಸ್ಕರವಾಗಿ ನಾನು ಸಹ ಸ್ವರ್ಗಲೋಕಕ್ಕೆ ಹೋಗಿ. ನಾರಾಯಣ ನಾರಾಯಣ. ಯಮಧರ್ಮರಾಜನೇ, ಮಹೇಂದ್ರ ತೆಳೈ ಯಮಧರ್ಮರಾಜನೇ, ತೆಳೈನ್ಯದ ಪರಿಗಳನ ಬೆಳೈ ಯಮಧರ್ಮರಾಜ. ಮಹೇಂದ್ರ ಸುರಗಳು ಗೌರವ ತೋರುತ್ತಲಿರುವರೆ, ಸುರಗಳು ಗೌರವ ತೋರುತ್ತಲಿರುವರೆ, ಭೈರವನ್ನೇ ತೋರುತ್ತೀಪದೆ ಬೆಳೈ ಯಮಧರ್ಮರಾಜನೇ, ಸೈನ್ಯದ ಪರಿಗಳನ ಬೆಳೈ ಯಮಧರ್ಮರಾಜ. ಮಹೇಂದ್ರ ನಮ್ಮ ಸೈನ್ಯದ ಬಲವನ್ನು ಯಾವ ಯಾವ ರೀತಿ ಹೆಚ್ಚಿರುವೆ ಆ ವಿಚಾರವನ್ನು ಬೇಗ ತಿಳಿಸುವನಾಗು. ಅಪ್ಪಣೆ ಸರ್ಗೋಧಿಪತಿ. ಉಕ್ಕಿದ ಕೋಪಗೆ ಸಿಕ್ಕಿದ ಮನದರ, ಉಕ್ಕಿದ ಕೋಪಗೆ ಸಿಕ್ಕಿದ ಮನದರ, ದಿಕ್ಕು ದಿಕ್ಕಿಗೆ ಆಹುತಿ ಕೊಡುವೆ, ದಿಕ್ಕು ದಿಕ್ಕಿಗೆ ಆಹುತಿ ಕೊಡುವೆ, ಕೂಡಾದವರ ಸೀಳಿ ಬಿಡುವೆನು, ಕೂಡಾದವರ ಸೀಳಿ ಬಿಡುವೆನು. ಹೇಳ್ಬಿಡು ಚಿಂತೆ ಮಹೇಂದ್ರನೇ, ಹೇಳ್ಬಿಡು ಚಿಂತೆ ಮಹೇಂದ್ರನೇ, ಹೇಳ್ಬಿಡು ಚಿಂತೆ ಮಹೇಂದ್ರನೇ. ಮಹೇಂದ್ರ ಭಲೇ ಭಲೇ ಯಮಧರ್ಮರಾಜ. ಹೊಕ್ಕಿದ ಕೋಪಗೆ ಸಿಕ್ಕಿದ ಮನದರ, ಹೊಕ್ಕಿದ ಕೋಪಗೆ ಸಿಕ್ಕಿದ ಮನದರ, ದಿಕ್ಕು ದಿಕ್ಕಿಗೆ ಆಹುತಿ ಕೊಡುವೆ, ದಿಕ್ಕು ದಿಕ್ಕಿಗೆ ಆಹುತಿ ಕೊಡುವೆ, ಕೂಡಾದವರ ಸೀಳಿ ಬಿಡುವೆನು, ಕೂಡಾದವರ ಸೀಳಿ ಬಿಡುವೆನು. ಹೇಳ್ಬಿಡು ಚಿಂತೆ ಮಹೇಂದ್ರನೇ, ಹೇಳ್ಬಿಡು ಚಿಂತೆ ಮಹೇಂದ್ರನೇ, ಹೇಳ್ಬಿಡು ಚಿಂತೆ ಮಹೇಂದ್ರನೇ. ಮಹೇಂದ್ರ ಯಮಧರ್ಮರಾಜ, ಆ? ನಿಮ್ಮ ಮಹಿಮೆಯಿಂದ ಕುಂಬಿ ಪಾದಕ ನಿತ್ಯ ನರಕಾದಿಗಳಿಂದ ಕಾಲವನ್ನು ಕಳೆಯುತ್ತಿರುವರು. ಮತ್ತೇನಪ್ಪಣೆ? ಭಲೇ ಭಲೇ ಯಮಧರ್ಮರಾಜ. ನಮ್ಮ ಸೈನ್ಯದ ಬಲವನ್ನು ಕೇಳಿ ನಾನು ಸಂತೋಷಭರಿತನಾದೆನು. ನಿನ್ನ ಪೀಠವನ್ನು ನೀನು ಪರಿಗ್ರಹಿಸುವನಾಗು. ಆ? ಅಪ್ಪಣೆ. ಶಂಭೋ ಮಹಾದೇವ. ಗುರುದೇವ, ಮಹೇಂದ್ರ, ತಾವು ನನ್ನ ಆಸ್ಥಾನಕ್ಕೆ ಬಂದ ಮಾತ್ರದಲ್ಲಿ ಈ ನನ್ನ ಆಸ್ಥಾನವು ಪವಿತ್ರವಾಯಿತು, ಅಲ್ಲದೆ ನಾನೂ ಧನ್ಯನಾದೆನು. ಆಗಲಿ ಮಹೇಂದ್ರ, ಆಗಲಿ. ಮಹೇಂದ್ರ ಜಯವಾಗಲಿ. ಚಾರನೇವ ಕ್ರಮಾನವೇನು? ಸಪ್ತಲೋಕ ಸಂಚಾರ ಮಾಡುವ ನಾರದ ಮಹಾಮುನಿಗಳು ತಮ್ಮ ಸನ್ನಿಧಿಗೆ ಬರ್ತಿರುವರು. ಏನು ನಾರದರು ಬರುತ್ತಿರುವರೆ? ಹೌದು. ಅವರನ್ನು ಬಹಳ ಮರ್ಯಾದೆಯಿಂದ ನನ್ನ ಆಸ್ಥಾನಕ್ಕೆ ಕರೆತನ್ನಿ. ಆಗಬಹುದು. ನಾರಾಯಣ ನಾರಾಯಣ. ಪೂಜ್ಯರೇ, ಮಹೇಂದ್ರ, ತಾವು ತ್ರಿಲೋಕ ಸಂಚಾರಿಗಳು. ಯಾವ ಯಾವ ಲೋಕದಲ್ಲಿ ಏನೇನು ವಿಶೇಷ ವರ್ತಮಾನವಿರುವುದೋ ಅದನ್ನು ನನ್ನಲ್ಲಿ ಸಾಂಗ್ಯವಾಗಿ ತಿಳಿಸಬೇಕೆಂದು ಕರಮುಗಿದು ಬೇಡಿಕೊಳ್ಳುವನು ಪೂಜ್ಯರೇ. ಬಹಳ ಸಂತೋಷ. ನಾರಾಯಣ ನಾರಾಯಣ. ಆಹಾ, ಈ ಮಹೇಂದ್ರನು ನಾನು ತಿಳಿಸಬೇಕೆಂದು ಬಂದಿರುವ ವಿಚಾರವನ್ನೇ ಹೀಗೆ ಕೇಳುತ್ತಿರುವನು. ಮಹೇಂದ್ರ, ಪೂಜ್ಯರೇ, ಹಾಗಾದ್ರೆ ಹೇಳುವನು ಕೇಳು. ತಿಳಿಸುವರಾಗಿ ಕೇಳು ಸೂರ್ಯೇಂದ್ರನೇ, ಸದ್ಗುಣ ಸಾಂದ್ರನೇ. ಮಹೇಂದ್ರ, ಕೇಳು ಸುರೇಂದ್ರನೇ ದೇವಾ. ಮಹೇಂದ್ರ, ತಿಳಿಸುವರಾಗಿ ಪೂಜ್ಯರೇ. ಆಲಿಸು ಸಾರವ. ನಾರಾಯಣ ನಾರಾಯಣ.
ಮಗನದ ಶನಿರಾಜನೆಂಬುವನು ಮಹೇಂದ್ರ ತ್ರಿಜೋರಾಣಿ ಪೂಜ್ಯರೇ. ನಾರಾಯಣ ನಾರಾಯಣ ಶಂಭೋ ಮಹಾದೇವ ಗುರುದೇವ ಶಾಂತರಾಗಿ. ಸೂರ್ಯನ ಮಗನದ ಶನಿರಾಜನೆಂಬುವನು ಕೊಡವಿಯೋಳ್ ಪರಾಕ್ರಮಿ ಮಹೇಂದ್ರ ಪೂಜ್ಯರೇ, ಕೊಡವಿಯೋಳ್ ಪರಾಕ್ರಮಿ ಎಂದನಿಸಿ ಮೇರೆ ವನೋ ಕೇಳು ಸುರೇಂದ್ರನೇ ದೇವಾ ನಾರಾಯಣ ನಾರಾಯಣ ಮಹೇಂದ್ರ ತ್ರಿಜೋರಾಗಿ ಪೂಜ್ಯರೇ. ಹೀಗಿರುವಲ್ಲಿ ಅಷ್ಟದಿಕ್ಪಾಲಕರಿಗೂ ಶ್ರೇಷ್ಠವಾದ ನವಗ್ರಹಗಳಿಗೂ ಆ ಭಾಸ್ಕರಪುತ್ರನಾದ ಶನಿ ಪರಮಾತ್ಮನು ಶುಭಾಶುಭ ಫಲವನ್ನು ಕೊಡುತ್ತಾ ಬಹಳ ವೈಬುಂದ ಇರುತ್ತಿರುವರು. ಅವರಿಗೆ ಸ್ಮರಾದವರು ನಿಮ್ಮ ಸ್ವರ್ಗಲೋಕದಲ್ಲಾಗಲಿ ಕೈಲಾಸದಲ್ಲಾಗಲಿ ಅಥವಾ ಭೂಲೋಕದಲ್ಲಾಗಲಿ ಯಾರಿಲ್ಲವೂ ಮಹೇಂದ್ರ. ನಿಜ ಪೂಜ್ಯರೇ, ಆ ಪರಮಾತ್ಮನ ವಿಚಾರವನ್ನು ನಾನು ಸ್ವಲ್ಪ ಮಟ್ಟಿಗೆ ತಿಳಿದಿರುವೆನು. ನಾರಾಯಣ ನಾರಾಯಣ ಮಹೇಂದ್ರ, ಪೂಜ್ಯರೇ, ಆ ಈ ಕಲಿಗದ ಕಲಿಪುರುಷನಾದ ಆ ಶನಿ ಪರಮಾತ್ಮನ ಮಹಿಮೆಯು ಬಹಳ ಪ್ರಬಲವಾಗುತ್ತಲ್ಲವೇ? ನಿಜ ಪೂಜ್ಯರೇ. ಶಂಭೋ ಮಹಾದೇವ ಛೇಮರಾರ ಆತನ ಪರಾಕ್ರಮವು ನಿಮಗೆ ಏಕಹಟ್ಟವಾಯಿತು. ನಾರಾಯಣ ನಾರಾಯಣ ಗುರುದೇವ ಶಾಂತರಾಗಿ. ಶಂಭೋ ಮಹಾದೇವ ಏನು ಗುರುಗಳಾದ ನಿನ್ನಲ್ಲಿ ಶಾಂತಿ. ಗುರುದೇವ, ನಾನು ಇವಾಗ ತಾನೇ ಕೈಲಾಸ ಪರ್ವತಕ್ಕೆ ಹೋಗಿ ಬಂದೆನು ಗುರುದೇವ. ಅನಂತರ ಕೈಲಾಸ ಪರ್ವತದಲ್ಲಿ ಆ ಸಾಕ್ಷಾತ್ ಪರಶಿವನು ಆ ಶನಿರಾಜನ ಕಾಟವನ್ನು ತಡೆಯಲಾರದೆ ಕಂದಕವಿಯಲ್ಲಿ ಆತ್ಮಲಿಂಗವಾಗಿ ಹಡಿಕೊಂಡಿದ್ದನ್ನ ಈ ನನ್ನ ನೇತ್ರಗಳಿಂದ ನೋಡಿ ಬಂದೆನು ಗುರುದೇವ. ಛೇಮರಾರ ಮತ್ತೊಮ್ಮೆ ಆ ಸನ್ಯ ಪರಾಕ್ರಮವನ್ನು ಅಗಲಿದೆ. ಆದರೆ ನಿನ್ನ ಸಂಪೂರ್ಣ ಬೃಢ ಜೊತೆಯಲ್ಲಿ ನಿನ್ನ ಬೃಢಯೂ ಸಹ ಹಾರಿ ಹೋಗಿ ಎಚ್ಚರಿಕೆ ಮೊದಲು ಸ್ಥಾನವನ್ನು ಬಿಟ್ಟು ಹೊರಡು. ನಾರಾಯಣ ನಾರಾಯಣ ಗುರುದೇವ, ಏನಿದು? ಆ ಪರಮಾತ್ಮನ ಜರಿದದ್ದು ಅಲ್ಲದೆ ನನ್ನನ್ನು ಈ ಸುರಸ್ಥಾನವನ್ನು ಬಿಟ್ಟು ಹೊರಡು ಎಂಬುದಾಗಿ ಹೇಳುತ್ತಿರುವರಲ್ಲ. ಇರಲಿ, ಆ ಪರಮಾತ್ಮನ ಕರುಣ ಕಟಾಕ್ಷ ಹೊಂದಿದ್ದರೆ ನಾನೇ ನೋಡುವೆನು. ಮೊದಲು ತಾವು ಹೊರಡಿ, ಮೊದಲು ತಾವರಡಿ ಮೊದಲು ತಾವು ಹೊರಡಿ, ಮೊದಲು ತಾವರಡಿ ಮೊದಲು ತಾವು ಹೊರಡಿ. ಯಮುಂಡ ಆರಿಸುವೆನು ಕಡಸಾರಿ ಆರಿಸುವೆನು ಕಡಸಾರಿ ಆರಿಸುವೆನು ಕಡಸಾರಿ ಆರಿಸುವೆನು ಕಡಸಾರಿ ಕೂಡಾದವರ ಬೀಡಿ ಬಿಡುವೆನು ಕೂಡಾದವರ ಬೀಡಿ ಬಿಡುವೆನು ಚಂಡನರುಂಡವ ಪುಡಿ ಪುಡಿಗೈವೆ ಚಂಡನರುಂಡವ ಪುಡಿ ಪುಡಿಗೈವೆ ಆರಿಸುವೆನು ಕಡಸಾರಿ ಆರಿಸುವೆನು ಕಡಸಾರಿ ಆರಿಸುವೆನು ಕಡಸಾರಿ ಯಮುಂಡ ನನ್ನ ಸಹೋದರನ ಹೆಸರನ್ನು ಕೇಳಿದ ಮಾತ್ರದಲ್ಲಿ ಸುರ 330 ಕೋಟಿ ದೇವತೆಗಳು ಗಡಗಡನೆ ನಡಗಿ ಆದರಿ ಬೆದರಿ ಹಿಗ್ಗೆಟ್ಟಿ ಓಡಿ ಬರುತ್ತಿರುವಾಗ ಛೇ, ಹುಲ್ಲು ಮನುಜರಾದ ನೀವು ನನ್ನ ಸಹೋದರನ ಹೆಸರನ್ನು ಏನೆಂದು ಹೊಗಳುತ್ತಿರುವಿರಿ? ಯಮುಂಡ ನೀನು ಸುಮ್ಮನೆ ಉಳಿದುಕೋ. ನಾನು ಸುಮ್ಮನೆ ಕುಳಿತುಕೊಳ್ಳುವೆನು. ಆದರೆ ಈ ಯಮಪಾಶ ಮುಂದೆ ನೀನೇ ನೋಡುತ್ತೇನು. ಶಂಭೋ ಮಹಾದೇವ ಯಮಧರ್ಮರಾಜ, ಮಹೇಂದ್ರ, ನಿನಗೇಕೆ ಇಷ್ಟೊಂದು ಕೋಪವು? ನನ್ನ ಸಹೋದರನು ಈ ರೀತಿ ಧಿಕ್ಕರಿಸಿ ಮಾತನಾಡುತ್ತಿರುವಾಗ ನನಗೆ ಕೋಪವು ಬಾರದಿರುವುದೇ? ಶಾಂತರಾಗಿ, ಎಲ್ಲರೂ ಶಾಂತರಾಗಿ. ನನ್ನ ಆಸ್ಥಾನದಲ್ಲಿ ಯಾವ ವಿಧವಾದ ಕಲಹವೂ ಬಾರದಂತೆ ತಮ್ಮ ತಮ್ಮ ಆಸ್ಥಾನಗಳಿಗೆ ಹೋಗಬೇಕೆಂದು ಕರಮುಗಿದು ಬೇಡಿಕೊಳ್ಳುವೆನು. ಆಗಲಿ ಮಹೇಂದ್ರ, ಹೋಗುತ್ತೇನೆ. ಯಮುಂಡ ಮುಂದೆ ನಿನ್ನ ಪಾಡೇನಾಗುವುದು ನೀನೇ ನೋಡುತ್ತಿರು. ಶಂಭೋ ಮಹಾದೇವ ಹಾಗಲಿ ಯಮಧರ್ಮರಾಜ. ಹರಿರಾಯಣ್ಣ ತಮರ್ಯಾರು ತರಳಗ್ಯಾರ್ಯಾರು ಹರಿರಾಯಣ್ಣ ತಮರ್ಯಾರು ತರಳಗ್ಯಾರ್ಯಾರು ವಿನಾದ ಕಾಲವು ಕಳೆವ ನಾನು ಸುಲಭದ ಪಾದಿಯಲ್ಲಿ
ವಿನಾದ ಕಾಲವು ಕಳೆಯುವೆ ನಾನು ಸುಲಭದ ಪಾದಿಯಲ್ಲಿ ಹರಿರಾಜಣ್ಣ ಸವಾರರು ತರಳಗ್ಯಾರ್ಯಾರು ತರೆಯಳಗ್ಯಾರ್ಯಾರು ತರೆಯಳಗ್ಯಾರ್ಯಾರು ಎನ್ನನ್ನು ಪೂಜೆ ಭಕ್ತರಿಗೆಲ್ಲ ಕೊಡುವ ವರವನ್ನ ಎನ್ನನ್ನು ಪೂಜೆ ಭಕ್ತರಿಗೆಲ್ಲ ಕೊಡುವ ವರವನ್ನ ಎನ್ನನ್ನು ನಿತ್ಯ ಮನುಜರಿಗೆಲ್ಲ ಕೊಡುವ ಪರಿಪರಿ ಕಷ್ಟಗಳನ್ನ ಎನ್ನನ್ನು ನಿತ್ಯ ಮನುಜರಿಗೆಲ್ಲ ಕೊಡುವ ಪರಿಪರಿ ಕಷ್ಟಗಳನ್ನ ಹರಿರಾಜಣ್ಣ ಸವಾರರು ತರಳಗ್ಯಾರ್ಯಾರು ತರೆಯಳಗ್ಯಾರ್ಯಾರು ತರೆಯಳಗ್ಯಾರ್ಯಾರು ನಾನು ಕಣ್ಣು ಬಿಟ್ಟು ನೋಡಿದ ಕೂಡಲೇ ಎಂತ ನೀರು ಬಡವರಿಗೂ ಸಕಲ ಇಬ್ಬರನ್ನು ಕೊಟ್ಟು ಕಾಪಾಡುವನು. ಈ ಮಾತು ಸತ್ಯ, ಈ ಮಾತು ಸತ್ಯ. ಈ ಗಿರಿಯಲ್ಲಿ ಮಹೇಂದ್ರ ಆಸ್ಥಾನದಲ್ಲಿ ನಾರದರು ನನ್ನ ಲೀಲೆಯನ್ನು ಹೊಗಳುತ್ತಿರುವಾಗ ನನ್ನ ವಿದ್ಯಾಗುರುಗಳಾದ ಭ್ರಷ್ಟಾಚಾರ್ಯರು ಹರಿಯ ಪರಾಕ್ರಮವನ್ನು ಆತನ ಮಹಿಮೆಯನ್ನು ಬಲ್ಲೆ ಬಲ್ಲೆ ಎಂಬುದಾಗಿ ದಿಕ್ಕಟ್ಟಿಸಿ ಈ ಹಾಳಿಸಿ ನಾನು ಹೆಚ್ಚು ಎಂದು ಬೆರೆತಿರುವರು. ನನ್ನ ಗುರುಗಳ ಅಹಂಕಾರವನ್ನು ಮುರಿಯಲು ನನಗಿದ ಒಳ್ಳೆ ಸಮಯ, ನನಗಿದ ತಕ್ಕ ಸಮಯ. ಅವರೀಗಲೇ ಗುರುಗಳ ಆಸ್ಥಾನಕ್ಕೆ ಹೋಗುವೆನು. ಜೈ ಕಲಿಮಾಯ. ಓಂ ನಮಃ ಶಿವಾಯ. ಗುರುಗಳ ಪಾಲಿಕೆ ನಮಸ್ಕರಿಸುವೆನು. ಶ್ರೀರಾಜ ನಿಮಗೆ ಮಂಗಳವಾಗಲಿ. ಕ್ಷೇಮವೇ ಶ್ರೀರಾಜ? ತಿಳಿಸುತ್ತೇನೆ. ನನ್ನ ಕ್ಷೇಮ ಇರಲಿ ಗುರುವೇ, ನಿಮ್ಮ ಕ್ಷೇಮವೇ. ಗುರುದೇವ ಪರಮಾತ್ಮ ನನ್ನ ಕ್ಷೇಮ ಇರಲಿ ಗುರುವೇ, ನಿಮ್ಮ ಕ್ಷೇಮವೇ. ನಿಮ್ಮ ಪಾದವನ್ನ ಕಂಡು ಗುರುದೇವ ಪರಮಾತ್ಮ ನಿಮ್ಮ ಪಾದವನ್ನ ಕಂಡು ಧನ್ಯನಾದನ. ನನ್ನ ಕ್ಷೇಮ ಇರಲಿ ಗುರುವೇ, ನಿಮ್ಮ ಕ್ಷೇಮವೇ. ಗುರುದೇವ ಅಯ್ಯೋ ಪರಮಾತ್ಮ ನನ್ನ ಕ್ಷೇಮವಾಗಿರಲಿ. ತಮ್ಮ ಸತ್ಯವನ್ನು ತಮ್ಮ ಕೀರ್ತಿಯನ್ನು ಈ ರಾಜರ 3 ಲೋಕದಲ್ಲಿ ಹೊಗಳುತ್ತಿರುವರು. ನಿಜವೇ ಗುರುದೇವ? ಏನು ನನ್ನ ಸತ್ಯವನ್ನು ನನ್ನ ಕೀರ್ತಿಯನ್ನು ಈ ಶತರಾಜನ 3 ಲೋಕದಲ್ಲಿ ಹೊಗಳುತ್ತಿರುವರೇ ಶ್ರೀರಾಜ? ಹಾಗಾದ್ರೆ ನಿಮ್ಮ ಶಿಷ್ಯನಾದ ನನ್ನನ್ನು ಕೈ ಬಿಡದೆ ಕಾಪಾಡಬೇಕೆಂದು ಬೇಡಿಕೊಳ್ಳುತ್ತಿರುವೆನು. ಆಗಲಿ ಶ್ರೀರಾಜ. ನನ್ನಿಂದ ನಿನಗೇನೋ ಏನಾಗಬೇಕಯ್ಯ ಪರಮಾತ್ಮ. ಹೋಗಲಿ ಗುರುದೇವ. ನನ್ನಿಂದ ನಿನಗೇನೋ ಏನಾಗಬೇಕಯ್ಯ ಕರಣವನ ಬೇಳೆಯ ಶನಿರಾಜನ ಕರಣವನ ಬೇಳೆಯ ಪರಮಾತ್ಮ. ಗುರುದೇವ ನೀವು ಬಂದಿರೋ ಬಂದ ಪರಿಗೇನು ಬೇಡಯ್ಯ ಪರಮಾತ್ಮ. ಹೇಳಿ ಗುರುದೇವ. ನೀವು ಬಂದಿರೋ ಬಂದ ಪರಿಗೇನು ಬೇಡಯ್ಯ ಕರಣವನ ಬೇಳೆಯ ಶನಿರಾಜನ ಕರಣವನ ಬೇಳೆಯ ಪರಮಾತ್ಮ. ಗುರುದೇವ ಎಂದೂ ಬಾರದಿದ್ದವರು ಈ ದಿವಸ ನನ್ನ ಮಂದಿರಕ್ಕೆ ಬಂದಿರಲು ಕಾರಣವೇನು ಶ್ರೀರಾಜ? ಗುರುದೇವ ಶನಿರಾಜನೇ ಪರ್ವತಿಗೆ ಸಮಾನವಾದ ಕಾರ್ಯವು ಯಾವುದೂ ಇಲ್ಲ. ನಿಜವೇ ಗುರುದೇವ? ಮತ್ತೆ ಯಾವ ಕಾರ್ಯವಿರುವುದು ಶನಿರಾಜ? ಸತ್ಯವಾಗಿ ನಡೆಸಿಕೊಡುವಿರಾ? ಏನು ಗುರುಗಳಾದ ಎನ್ನಲ್ಲಿ ಪರ್ಯಾಶವೇ ಶನಿರಾಜ? ಅದನ್ನು ತಿಳಿಸಿದರೆ ಪರಿಶುದ್ಧವಾಗಿ ಮಾಡಿಕೊಡುತ್ತೇನೆ ಪರಮಾತ್ಮ, ಮಾಡಿಕೊಡುತ್ತೇನೆ.
ಬಯಸುತ್ತೇನೆ. ಹಾಗಾದರೆ ನಾನು ನಿಮ್ಮ ರಾಜ್ಯಕ್ಕೆ ಬರಬೇಕೆಂದು ನನ್ನ ಕೋರಿಕೆ. ಏನು ವರವರ ದಯಪಾಲಿಸಿ. ಏನು ನೀವು ಎಲ್ಲ ರಾಶಿಗೆ ಬರಬೇಕೆ? ಹೌದು. ಪರಮಾತ್ಮ, ನೀವು ಹೇಳಿದ ಮಟ್ಟಿಗೆ ಆಕಾಶವೇ ಮಿಂಚುತ್ತಿರುವುದು, ಈ ಭೂಮಿಯೇ ಗುಡುಗುತ್ತಿರುವುದು, ಈ ನನ್ನ ಶರೀರವೇ ನಡುತ್ತಿರುವುದು. ಪರಮಾತ್ಮ, ನೀನು ಎಲ್ಲ ರಾಶಿಗೆ ಬರಲಾಗದೆಂದು ಕರಮುಗಿದು ಬೇಡಿಕೊಳ್ಳುವೆನು ಸರಿರಾಜ, ಬೇಡಿಕೊಳ್ಳುವೆನು. ಸರಿ ರಾಜ, ಹೆಚ್ಚಿಗೆ ದಿವಸಗಳು ಬರುವುದಿಲ್ಲ, ಮತ್ತೆ 5 ವರ್ಷ ಕಾಲ ಮಾತ್ರ ಬರುತ್ತೇನೆ. ಪರಮಾತ್ಮ, ಐದಾರು ವರ್ಷ ಬಂದಲ್ಲೇ ನಾನು ದಳೆಯವಾದುಂಗ ದೇವಾ, ಪ್ರಭುವೇ ನಾನು ನಿಮ್ಮ ರಾಜ್ಯಕ್ಕೆ ಬರಲೇಬೇಕು. ವರವರ ದಯಪಾಲಿಸಿ. ಅಯ್ಯೋ ಪರಮಾತ್ಮ, 2ನೇ ವರ್ಷವೂ ಎಲ್ಲ ರಾಶಿಗೆ ಬರಲಾಗದೆಂದು ಕರಮುಗಿದು ಬೇಡಿಕೊಳ್ಳುವೆನು ಸರಿರಾಜ, ಬೇಡಿಕೊಳ್ಳುವೆನು. ಚಡಲಕ್ಕೆ ನಮಿಸುವೆ, ಚಡಲಕ್ಕೆ ನಮಿಸುವೆ, ಮೈ ತೋರಿಸಲೆಗೆ ಬೇಡುವೆ ಪಾದವ, ನೀಡಿದೆ ದಯವ. ಗುರುದೇವ 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 ಗುರುದೇವ. ಅಯ್ಯೋ ಪರಮಾತ್ಮ, ಚಡಲಕ್ಕೆ ನಮಿಸುವೆ, ಚಡಲಕ್ಕೆ ನಮಿಸುವೆ, ಮೈ ತೋರಿಸಲೆಗೆ ಬೇಡುವೆ ಪಾದವ, ನೀಡಿದೆ ದಯವ. ಗುರುದೇವ ಗುರುದೇವ ಗುರುದೇವ. ಬೇಡಿದ ಶಿಷ್ಯನ ಕಾಡಿಸಬಹುದೇ, ಬೇಡಿದ ಶಿಷ್ಯನ ಕಾಡಿಸಬಹುದೇ, ಬೇಡಿದ ಶಿಷ್ಯನ ಕಾಡಿಸಬಹುದೇ, ತಡವನ್ನು ಮಾಡದೆ ವರವನ್ನು ಪಾಲಿಸಿ. ತಡವನ್ನು ಮಾಡದೆ ವರವನ್ನು ಪಾಲಿಸಿ. ಚರಣಕ್ಕೆ ನಮಿಸುವೆ, ಚರಣಕ್ಕೆ ನಮಿಸುವೆ, ಮೈ ತೋರಿಸಲೆಗೆ ಬೇಡುವೆ ಪಾದವ, ನೀಡಿದೆ ದಯವ. ಗುರುದೇವ 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 ಗುರುದೇವ. ಸನ್ನಿರಾಜನೇ, 2 ವರ್ಷವಿದ್ದರು, 1 ತಿಂಗಳು, 30 ದಿನ, 30 ದಿನವಾದರೂ ನಾನು ನಿಮ್ಮ ರಾಜ್ಯ ಬರಲೇಬೇಕು. ವರವರ ದಯಪಾಲಿಸಿ. ಅಯ್ಯೋ ಪರಮಾತ್ಮ, ಗುರುದೇವ. 2ನೇ ವರ್ಷವೂ ಎಲ್ಲ ರಾಶಿಗೆ ಬರಲಾಗದೆಂದು ಕರಮುಗಿದು ಬೇಡಿಕೊಳ್ಳುವೆನು ಪರಮಾತ್ಮ, ಬೇಡಿಕೊಳ್ಳುವೆನು. ಗುರುದೇವ. ಸರಿರಾಜ, ಪಡೆಯಬೇಕು ಗುರುವೇ, ಕರ್ಣನ ಪಡೆಯಬೇಕು ಗುರುವೇ. ಗುರುದೇವ. ಅಯ್ಯೋ ಸರಿರಾಜ, ಪಡೆಯಬೇಕು ಗುರುವೇ, ಕರ್ಣನ ಪಡೆಯಬೇಕು ಗುರುವೇ. ಪರಿಪರಿಯಿಂದಲೇ ಕೇಳುವ ನಿಮ್ಮ, ಪರಿಪರಿಯಿಂದಲೇ ಕೇಳುವ ನಿಮ್ಮ, ಪಡೆಯಬೇಕು ಗುರುವೇ, ಕರ್ಣನ ಪಡೆಯಬೇಕು ಗುರುವೇ. ಗುರುದೇವ. ಅಯ್ಯೋ ಸರಿರಾಜ, ನೀವು ನನ್ನ ವಿದ್ಯಾಗುರುಗಳು, ನಾನು ನಿಮ್ಮ ಶಿಷ್ಯನು. ಗುರುಗಳಾದ ನೀವೇ ಮನಿತವಾದರೆ ಈ ಪ್ರಪಂಚದಲ್ಲಿ ಮತ್ತಾರು ನನ್ನನ್ನು ಪೂಜಿಸಿದರು ಗುರುದೇವ. ಆದ್ದರಿಂದ 1 ದಿನ, ಕೊನೆಗೆ 1 ದಿನವಾದರೂ ನಾನು ನಿಮ್ಮ ರಾಜ್ಯಕ್ಕೆ ಬರಲೇಬೇಕು. ವರವನ್ನು ಕೊಡುವಿರೋ
ಅದು ಇಲ್ಲವೆಂದು ಹೇಳಿದರು. ಅಯ್ಯೋ ಪರಮಾತ್ಮ, ನಾನು ಎಷ್ಟು ವಿಧವಾಗಿ ಬೇಡಿಕೊಂಡರೂ ಕೋಪಾರೂಢರಾಗಿ ನಿಂತಿರುವರಲ್ಲ ಪರಮಾತ್ಮ. ಶನಿರಾಜ ಮಾತನಾಡು. ಗುರುದೇವ, ನೀವಿಷ್ಟು ಹಠ ಮಾಡಿದ ಮೇಲಕ್ಕೆ ನನ್ನ ರಾಶಿಗೆ ಕಾಲು ಜಾ ವರವನ್ನು ಕೊಡುದನು ಪರಮಾತ್ಮ. ಅಪ್ಪಣೆ. ಆಹಾ! ದಂಡ, ದಂಡ, ದಂಡ. ದಂಡ, ದಂಡ, ದಂಡ. ಈ ದರೆಯಲು ದಂಡ, ದಂಡ, ದಂಡ. ದಂಡಾನು ನಾನದ ಮಣ್ಣಾನು ನಾನದ. ದಂಡಾನು ನಾನದ ಮಣ್ಣಾನು ನಾನದ. ಇದು ಗುರುಗಳ ರಾಶಿಗೆ ಹೋಗಲು ದಂಡ, ದಂಡ, ದಂಡ. ಈ ದರೆಯಲು ದಂಡ, ದಂಡ, ದಂಡ. ಆಹಾ! ನನ್ನ ವಿದ್ಯಾಗುರುಗಳಾದ ರಾಜದಾಚಾರ್ಯರು ಬರೀ ಕಾಲೇಜ ಬರುವಂತೆ ನನಗೆ ಬರವನ್ನು ಕೊಟ್ಟಿರುವರು. ಏನು ಮಾಡಲಿ, ಏನು ಮಾಡಲಿ? ಇರಲಿ, ನನ್ನ ಗುರುಗಳ ರಾಜ್ಯಕ್ಕೆ ಹೋಗಲು ನನಗಿದೆ ಒಳ್ಳೆ ಸಮಯ, ನನಗಿದೆ ತಕ್ಕ ಸಮಯ. ಅವನೀಗಲೇ ಹೋಗುವನು. ಜೈ ಕಲಿಮಾಯೆ. ಶಂಭೋ ಮಹಾದೇವ. ಆಹಾ! ನನ್ನ ಶಿಷ್ಯನಾದ ಶನಿರಾಜನಿಗೆ ನನ್ನ ರಾಶಿಗೆ ಬರುವಂತೆ ವರವನ್ನು ಕೊಟ್ಟಿದ್ದನು. ಆತನು ಬರುವಷ್ಟರಲ್ಲಿ ನಾನು ಗಂಗಾಸ್ತೀರಕ್ಕೆ ಹೋಗಿ ಸ್ನಾನ ಜಪವನ್ನು ಮಾಡಿ ಕಾಲು ಜವ ಮೀರಿ ಬರುತ್ತೇನೆ. ಶಂಭೋ ಮಹಾದೇವ. ಆಹಾ! ನನ್ನ ವಿದ್ಯಾಗುರುಗಳಾದ ರಾಜಾಚಾರ್ಯರು ಬರೀ ಕಾಲು ಜಾಬರುವಂತೆ ನನಗೆ ವರವನ್ನು ಕೊಟ್ಟು ನಾನು ಬರುವಷ್ಟರಲ್ಲಿ ಗಂಗಾ ತೀರಕ್ಕೆ ಸ್ನಾನ ಜಪಕ್ಕೆಂದು ಬರ್ತಿವರು. ಏನು ಮಾಡಲಿ, ಏನು ಮಾಡಲಿ? ಇರಲಿ, ಎನ್ನ ಮಾಯಾಶಕ್ತಿಯಿಂದ 2 ಕಕ್ಕರಿಗೆ ಹಣ್ಣುಗಳನ್ನು ನಿರ್ಮಿಸಿ ಆ 2 ಹಣ್ಣುಗಳು ತೇಜಾವತಿ ನಗರದ ಋಗುರಾಜ ಮಂತ್ರಿಗಳ ಮಕ್ಕಳ ಸಾಗುವ ನೆನಪವನ್ನು ಮಾಡಿ ಆ 2 ಹಣ್ಣುಗಳಿಗೆ ನಾನೇ ಒಬ್ಬ ವ್ಯಾಪಾರಿಯಾಗಿ ಹೋಗಿ ನನ್ನ ವಿದ್ಯಾಗುರುವಿಗೆ ವಿಕ್ರಯಿಸಿ ಅಗಾರವಾದ ಕಷ್ಟವನ್ನು ಕೊಡಲು ನನಗಿದ ಒಳ್ಳೆ ಸಮಯ, ನನಗಿದ ತಕ್ಕ ಸಮಯ. ನಾನೀಗಲೇ ಹೋಗುವೆನು. ಜೈ ಕಲಿಮಾಯೆ. ರಾಜಾದಿರಾಜ ರಾಜ ಮಹಾಖಂಡ ತೇಜ ರಾಜನಿಗೆ ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಇರತಕ್ಕಂತ ಪ್ರಜಾ ಪರಿವಾರರೆಲ್ಲರೂ ಸುಖ ಸಂತೋಷದಿಂದಿರುವರೆ. ಅದು ಅಲ್ಲದೆ ನಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಗಳನ್ನು ಆಯಾಯ ಕಾಲಕ್ಕೆ ತಂದು ಒಪ್ಪಿಸುವರು ಅಥವಾ ಮಿತಿ ಮೀರಿ ನಡೆಯುತ್ತಿರುವರು ಆ ವಿಚಾರವನ್ನು ತಿಳಿಸುವ ನಾವು. ಅಪ್ಪಣೆ ಪ್ರಭು. ನಮ್ಮ ರಾಜ್ಯದಲ್ಲಿರತಕ್ಕ ಪ್ರಜೆ ಪರಿವಾರವೆಲ್ಲವೂ ಸುಖ ಸೌಖ್ಯದಿಂದಿರುವರು. ಅದು ಅಲ್ಲದೆ ನಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಗಳನ್ನು ಆಯಾ ಕಾಲಕ್ಕೆ ತಂದೊಪ್ಪಿಸಿ ಹೋಗುತ್ತಿರುವರು. ಮತ್ತೇನಪ್ಪಣೆ ಪ್ರಭು? ಭಲೇ ಮಂತ್ರೇಂದ್ರ ಭಲೇ. ನಿನ್ನ ವಾಕ್ಯಗಳನ್ನು ಕೇಳಿ ನನಗೆ ಬಹಳ ಆನಂದವಾಯಿತು. ನಿನ್ನ ಪೀಠವನ್ನು ನೀನು ಪರಿಗ್ರಹಿಸು ನಾವು. ಮಂತ್ರೇಂದ್ರ, ಮಹಾಪ್ರಭು, ನಾವಿದುವರೆಗೂ ಈ ರಾಜ್ಯಭಾರವನ್ನು ಅಟ್ಟ ಆಸೆಯಿಂದ ಮೆರೆದೆವು. ಇನ್ನು ಮುಂದೆ ನನ್ನ ಕುಮಾರನ ಕಂಠೀರವನಿಗೆ ಈ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿ ನಾನು ಸ್ವಲ್ಪ ಕಾಲ ವಿಶ್ರಾಂತಿಯನ್ನು ಪಡೆಯಬೇಕೆಂದು ನನ್ನ ಆಸೆ. ಅದಕ್ಕೆ ನಿಮ್ಮ ಅಭಿಪ್ರಾಯವೇನು? ಹಾಗೇ ಆಗಲಿ ಪ್ರಭು. ಹಾಗಾದರೆ ಅರಮನೆಯಲ್ಲಿರುವ ನನ್ನ ಕುಮಾರನನ್ನು ನನ್ನ ಆಸ್ಥಾನಕ್ಕೆ ಬರುವಂತೆ ಆಜ್ಞೆಯನ್ನು ಮಾಡು. ಆಗಬಹುದು. ತಂದೆಯೇ, ಕುಮಾರ, ಅರಮನೆಯಲ್ಲಿ ಆಟ ಪಾಠಗಳನ್ನು ಆಡಿಕೊಂಡಿದ್ದ ನನ್ನನ್ನು ಇಷ್ಟೊಂದು ಆತುರದಿಂದ ಕರೆಸಿದ ಕಾರಣವೇನು? ಕುಮಾರ, ತಂದೆಯೇ, ಈ ರತ್ನ ಖಚಿತವಾದ ಸಿಂಹಾಸನಕ್ಕೆ ನಿನ್ನನ್ನು ರಾಜನನ್ನಾಗಿ ಮಾಡಿ ನಾನು ಸ್ವಲ್ಪ ಕಾಲ ವಿಶ್ರಾಂತಿಯನ್ನು ಪಡೆಯಬೇಕೆಂದು ಇಲ್ಲಿ ಸೇರಿರ್ತಕ್ಕಂತ ಎಲ್ಲರ ಅಭಿಪ್ರಾಯವೂ ಆಗಿದೆ. ಅದಕ್ಕೆ ನಿನ್ನ ಅಭಿಪ್ರಾಯವೇನು? ತಂದೆಯೇ, ಹಸುಳೆಯಾದ ನನಗೆ ಪಟ್ಟಾಭಿಷೇಕವೆಂದರೇನು? ಮಗು, ಹಾಗಾದ್ರೆ ಮತ್ತೇನು ಮಾಡಬೇಕೆಂದಿರುವೆ? ನನಗೆ ಕುದುರೆ ಸವಾರಿಯನ್ನು ಮಾಡಲು ಬಹಳ ಆಸೆ ಆಗಿರುವುದು. ಏನು, ನಿನಗೆ ಕುದುರೆ ಸವಾರಿಯನ್ನು ಮಾಡಲು ಬಹಳ ಇಷ್ಟ ಇರುವುದೇ? ಹೌದು. ಹಾಗಾದರೆ ನಮ್ಮ ಕುದುರೆ ಆಲಯಕ್ಕೆ ಹೋಗಿ ನಿನ್ನ ಮನಸ್ಸಿಗೆ ಬಂದ ಕುದುರೆಯನ್ನು ಹಿಡಿದುಕೊಂಡು ಕುದುರೆ ಸವಾರಿಯನ್ನು ಮಾಡಿಕೊಂಡು ಬರುವ ನಾವು. ಆಗಬಹುದು. ಹೋಗಿ ಬಾ, ನಿನಗೆ ಮಂಗಳವಾಗಲಿ. ತಂದೆಯೇ, ಕುಮಾರ, ನನ್ನ ಜೊತೆಯಲ್ಲಿ ನಮ್ಮ ಮಂತ್ರಿ ಕುಮಾರರನ್ನು ಕಳಿಸಿಕೊಡುವಿರಾ? ಓಹೋ, ಹಾಗೆ ಆಗಲಿ. ಮಂತ್ರೇಂದ್ರ, ಮಹಾಪ್ರಭು, ನನ್ನ ಕುಮಾರನ ಜೊತೆಯಲ್ಲಿ ನಿನ್ನ ಕುಮಾರನನ್ನು ಸಹ ಕಳಿಸಿಕೊಡುವನಾಗು. ಆಗಬಹುದು. ಮಿತ್ರನೇ, ಸ್ನೇಹಿತನೇ, ಕುದುರೆ ನಿಲ್ಲಿಸು. ನಿಲ್ಲಿಸಿದ ಸಮಾಚಾರವೇನು? ಈ ವರವನ್ನು ನೋಡಿದೆ, ಎಷ್ಟು ಸುಂದರವಾಗಿರುವುದು, ಬೋಲು ಸೊಗಸಾಗಿರುವುದು. ಈ ವನದಲ್ಲಿ ನನಗೆ ಬಾಯಾರಿಕೆ ಆಯ್ತದೆ. ಈ ಸೊರದ ಮರದಲ್ಲಿ ಜಲಪಾಲವನ್ನು ಮಾಡಿ ಅನಂತರ ಪಟ್ಟಣಕ್ಕೆ ಹೋಗೋಣ. ಆಗಬಹುದು. ಹಾಗಾದ್ರೆ ನಡೆ ಹೋಗೋಣ. ಓಂ ನಮಃ ಶಿವಾಯ. ಓಂ
ಹಣ್ಣಪ್ಪು ಹಣ್ಣು. ಶಂಭೋ ಮಹಾದೇವ. ಅಮ್ಮ ನೀನು ಯಾರು? ಆಹಾಹಾಹಾ. ನಾನೊಬ್ಬ ವ್ಯಾಪಾರಿ. ಏನೇನು ನೀನೊಬ್ಬ ವ್ಯಾಪಾರಿ? ಹೌದೌದು. ನಾನು ಜಪ ಮಾಡುವ ಸ್ಥಳದಲ್ಲಿ ಅಡ್ಡ ಬಂದ ಮಾತ್ರದಲ್ಲಿ ಕೊಡುವೆನೋ ಶಾಪವನ್ನು. ಅಮ್ಮ ನೀನು ಯಾರು? ನಾನೊಬ್ಬ ವ್ಯಾಪಾರಿ. ಹಣ್ಣಪ್ಪ ಹಣ್ಣು, ಹಣ್ಣಪ್ಪ ಹಣ್ಣು, ಹಣ್ಣಪ್ಪ ಹಣ್ಣು. ಶಂಭೋ ಮಹಾದೇವ, ಏನೇನು ವ್ಯಾಪಾರವನ್ನು ಮಾಡುವಿರಮ್ಮ? ಕೆಕ್ಕರಿಗೆ ಹಣ್ಣುಗಳನ್ನು ಬೆಳೆದು ಮಾರುವುದೇ ನನ್ನ ವ್ಯಾಪಾರ. ಆ ಹಣ್ಣನ್ನು ಎಷ್ಟು ದುಡ್ಡಿನಿಂದ ಮಾರುವಿರಿ? ಬೆಳಗಿನಿಂದ ಸಾಯಂಕಾಲದವರೆಗೆ ಒಂದು ಹಣ್ಣಿಗೆ 2 ದುಡ್ಡಿನಂತೆ ಮಾರುತ್ತಿರುವೆನು. ನಿಮ್ಮನ್ನು ನೋಡಿದರೆ ಅಯ್ಯೋ ಏಕೋ ಪಾಪ ಬ್ರಾಹ್ಮಣರಂತೆ ಕಾಣುತ್ತಿರುವಿರಿ. ನಿಮಗಾದರೆ 2 ಹಣ್ಣಿಗೆ 1 ದುಡ್ಡಿನಂತೆ ಕೊಡುವೆನು. ಹಣ್ಣಪ್ಪ ಹಣ್ಣು, ಹಣ್ಣಪ್ಪ ಹಣ್ಣು, ಹಣ್ಣಪ್ಪ ಹಣ್ಣು. ಶಂಭೋ ಮಹಾದೇವ, ನನಗಾದರೆ 2 ಹಣ್ಣಿಗೆ 1 ದುಡ್ಡಿನಂತೆ ಕೊಡುವಿಯಾ? ಹೌದೌದು. 2 ದುಡ್ಡನ್ನು ಕೊಡುತ್ತೇನೆ. ಆ ಹಣ್ಣುಗಳನ್ನು ನನ್ನ ಜೋಳಿಗೆಯಲ್ಲಿ ಇರಿಸು. ಮೊದಲು ದುಡ್ಡು ಕೊಟ್ಟರೆ ಅನಂತರ ಹಣ್ಣನ್ನು ಕೊಡುವೆನು. ಏನು ಮೊದಲು ದುಡ್ಡು ಕೊಡಬೇಕು? ಹೌದೌದು. ಕೊಡುತ್ತೇನೆ, ಕೊಡುತ್ತೇನೆ, ಕೊಡುತ್ತೇನೆ. ಈ 2 ಹಣ್ಣುಗಳನ್ನು ನಿಮ್ಮ ಜೋಳಿಗೆಯಲ್ಲಿ ಇರಿಸಿರುವೆನು. ನಾನಿನ್ನು ಹೋಗಿ ಬರಲೇ? ಅಮ್ಮ ಹೋಗಿ ಬಾ, ನೀವು ಮಂಗಳವಾಗಲಿ. ಆಗಬಹುದು. ಬಲಾಬಲ, ನಾನು ಬಂದ ಕಾರ್ಯವು ಕೈಗೂಡಿದಂತಾಯಿತು. ನನ್ನ ವಿದ್ಯಾಗುರುಗಳಾದ ಬೃಹತ್ಮತಾಚಾರ್ಯವರಿಗೆ 2 ಕೆಕ್ಕರಿಕೆ ಹಣ್ಣುಗಳನ್ನು ಕೊಟ್ಟಿರುವೆನು. ಆ ಹಣ್ಣುಗಳ ಫಲಿತಾಂಶವು ಏನಾಗುವುದು ಏನಾಗುವುದು ನಾನೇ ನೋಡುವೆನು. ಜೈ ಕಲಿಮಾಯಿ. ಮಹಾರಾಜ ಇವಾಗಲೇ ಯಾರೇ ವರ್ತಮಾನವೇನು? ಊಟಕ್ಕೆ ದಯಮಾಡಿಸಬೇಕೆಂದು ರಾಣಿಯವರ ಅಪ್ಪಣೆ ಆಗಿರುವುದು. ಕುದುರೆ ಸವಾರಿಗೆ ಹೋಗಿದ್ದ ಬಾಲಕರು ಅರಮನೆಗೆ ಬಂದಿದ್ದಾರೇನು? ಇಲ್ಲವೂ ಪ್ರಭು. ಹಾಗಾದ್ರೆ ನೀನಿನ್ನು ಹೊರಡು. ಮಂತ್ರೇಂದ್ರ. ಮಹಾಪ್ರಭು, ನಮ್ಮಿರುವರ ಮಕ್ಕಳು ಕುದುರೆ ಸವಾರಿಗೆದ್ದು ಹೋಗಿ ಇಷ್ಟು ವೇಳೆ ಆದರೂ ಬಾರ್ಲಿಲ್ವಲ್ಲ, ಕಾರಣವೇನಿರಬಹುದು? ಮಹಾಪ್ರಭು, ನಮ್ಮ ಅರಮನೆಯ ದೂತರನ್ನು ಬರಮಾಡಿ ಅವರಿಂದ ಹುಡುಕಿಸಬಹುದಲ್ಲವೇ? ಹಾಗೆ ಆಗಲಿ ಮಂತ್ರೇಂದ್ರ. ದೂತರೇ, ನಮ್ಮಿರುವರ ಮಕ್ಕಳು ಕುದುರೆ ಸವಾರಿಗೆಂದು ಹೋಗಿ ಬಹಳ ಹೊತ್ತಾಯಿತು. ಹೇಗಾದರೂ ಮಾಡಿ ಅವರು ಎಲ್ಲಿದ್ದರೂ ಸರಿ ಹುಡುಕಿಕೊಂಡು ಅರಮನೆಗೆ ಕರೆದುಕೊಂಡು ಬನ್ನಿ. ಅಪ್ಪಣೆ ಪ್ರಭು. ಆಹಾ, ಈ ಗಂಗಾ ಯಮನಿಯು ಎಷ್ಟು ಪರಿಶುದ್ಧವಾಗಿರುವಳಲ್ಲ. ಇಲ್ಲೇ ಕುಳಿತು ನನ್ನ ತಾನ ಜಪವನ್ನು ಮಾಡಿ ಮತ್ತೆ ಹೋಗುವನ ಪರಮಾತ್ಮ. ಆಶ್ರಮ 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 ಹೋಗುವನುಂದವೇ ದಾರಿ ಮಾರ್ಗವೇ ದೊರಕದಲ್ಲ ಪರಮಾತ್ಮ. ಎಲ್ಲಾ ನಿನ್ನ ಇಚ್ಛೆಗಿಂತ ಆಗಲಿ. ಇನ್ನೂ ಮುಂದಕ್ಕೆ ಹೋಗಿ ನೋಡುತ್ತೇನೆ. ಅಯ್ಯ ಅಯ್ಯ, ನೀವು ಯಾರು? ನಾವು ದೂತರುಗಳು. ನಾನೊಬ್ಬ ಬಡ ಬ್ರಾಹ್ಮಣನಪ್ಪ. ನಿನ್ನ ಕರದೊಳಗಿರುವುದೇನು? ಜೋಳಿಗೆಯಪ್ಪ. ಜೋಳಿಗೆಯಲ್ಲಿ ಇರುವುದೇನು? ಯಾರು ಒಬ್ಬ ವ್ಯಾಪಾರಿಯಿಂದ ಕ್ರಯಕ್ಕಾಗಿ ಈ ಜೋಳಿಗೆಯಲ್ಲಿ 2 ಹಣ್ಣುಗಳನ್ನು ಇಟ್ಟಿರುವನಪ್ಪ. ಹಣ್ಣುಗಳಲ್ಲಿ ಲೆಕ್ಕ ತೋರುವುದುಂಟೆ? ಇಲ್ಲವಲ್ಲ. ಎಲ್ಲ ತೆಗೆ ನೋಡೋಣ. ತೆಗೆದುಕೊಳ್ಳಿ. ಪರಮಾತ್ಮ. ಏನೋ ಚಂಡಾಲನೆ ಇಂಥ ಕೆಲಸ ಮಾಡಿದೆ, ಏನೋ ಚಂಡಾಲನೆ ಇಂಥ ಕೆಲಸ ಮಾಡಿದೆ, ಇಂಥ ಕೆಲಸ ಮಾಡಿದೆ, ಇಂಥ ಕೆಲಸ ಮಾಡಿದೆ, ಇಂಥ ಕೆಲಸ ಮಾಡಿದೆ. ಮದಾಂಧ ನೋಡಿದರೆ ಬ್ರಾಹ್ಮಣನಂತೆ ಕಾಣುತ್ತಿರುವೆ. ನಮ್ಮ ರಾಜ ಮಂತ್ರಿಗಳ ಮಕ್ಕಳ ಶಿರಸ್ಸನ್ನು ಕೊಯ್ದು ಜೋಳಿಗೆಯಲ್ಲಿ ಇಟ್ಟುಕೊಂಡು ಇಲ್ಲ ಇಲ್ಲವೆಂದು ಸುಳ್ಳನ್ನು ಬರುತ್ತಿವೆ ಮದಾಂಧ. ಜಯ ಪಾಪೆ. ಪರಮಾತ್ಮ.